ಬ್ರೇಕ್ ನಂತರ ಸ್ಪೋರ್ಟ್ಸ್ ನ್ಯೂಸ್ಗೆ ಸ್ವಾಗತ. ವರ್ಷದ ಮೊದಲ ಗ್ರ್ಯಾಂಡ್ ಸ್ಲಾಮ್ ಅನ್ನು ತಮ್ಮದಾಗಿಸಿಕೊಂಡ್ರು. ದೇಶದಲ್ಲಿ ಡಾಡ್ಜ್ ಬಾಲ್ನಲ್ಲಿ ಹೆಚ್ಚು ಗಮನ ಸೆಳೆದಿರುವಂತಹ ರಾಜ್ಯ ಕರ್ನಾಟಕ. ಇದು ಅಮೆರಿಕ ಕ್ರೀಡೆ ಆದರೂ ಕೂಡ ರಾಜ್ಯದ ಆಟಗಾರರು ಇದನ್ನು ತುಂಬಾ ಚೆನ್ನಾಗಿ ಕರಗತ ಮಾಡಿಕೊಂಡಿದ್ದಾರೆ. ಕನ್ನಡದ ಯುವತಿ ಸಮೃದ್ಧಿ ಈ ಆಟದಲ್ಲಿ ಉತ್ತಮ ಪ್ರದರ್ಶನವನ್ನ ತೋರ್ತಾ ಇದ್ದು ಕಿರಿಯ ವಯಸ್ಸಿನಲ್ಲೇ ಭಾರತ ತಂಡದ ಕದ ತಡ್ತಾ ಇದ್ದಾರೆ. ಬೆಂಗಳೂರಿನ ಪ್ಯಾರಡೈಸ್ ವಸತಿ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರುವ ಸಮೃದ್ಧಿ ಕಳೆದ 3 ವರ್ಷದಿಂದ ಡಾಡ್ಜ್ ಬಾಲ್ ಆಡ್ತಿದ್ದಾರೆ. ಉತ್ತಮ ಪ್ರದರ್ಶನ ತೋರುತ್ತಿರುವಂತಹ ಹಿನ್ನೆಲೆಯಲ್ಲಿ ಸಣ್ಣ ವಯಸ್ಸಿನಲ್ಲಿಯೇ ಕರ್ನಾಟಕ ತಂಡವನ್ನು ಪ್ರತಿನಿಧಿಸುತ್ತಿರುವ ಈಕೆ ಸದ್ಯ ರಾಜ್ಯ ತಂಡದ ನಾಯಕಿ. ಹದಿನಾಲ್ಕು ವರ್ಷದ ಸಮೃದ್ಧಿಯ ಪ್ರದರ್ಶನ ಅದ್ಭುತವಾಗಿದೆ. ಈಗಾಗಲೇ ರಾಜ್ಯ ಮಹಿಳಾ ತಂಡಕ್ಕಾಗಿ ಹಲವು ಪ್ರಶಸ್ತಿಗಳನ್ನು ಗೆದ್ದಿರುವ ಈಕೆ 14ನೇ ವಯಸ್ಸಿನಲ್ಲಿಯೇ ಅಂಡರ್ 17 ತಂಡದಲ್ಲಿ ಆಡಿದ ಅದ್ಭುತ ಆಟಗಾರ್ತಿ. ತಮ್ಮ ಪ್ರದರ್ಶನ ಅಮೋಘ ಗೇಮ್ ಪ್ಲಾನ್ನಿಂದ ಸದ್ಯ ರಾಜ್ಯದಲ್ಲಿ ಮಿಂಚುತ್ತಿದ್ದಾರೆ. ಕಳೆದ 3 ವರ್ಷದಿಂದ ತುಂಬ ಶ್ರದ್ಧೆ, ನಿಷ್ಠೆ, ಶ್ರಮ ವಹಿಸಿ ಸಮೃದ್ಧಿ ಆಡ್ತಿದ್ದಾಳೆ. ಹಾಗಾಗಿ ಶೀಘ್ರವೇ ಆಕೆ ಭಾರತ ತಂಡದಲ್ಲಿ ಸ್ಥಾನ ಪಡೆಯಲಿದ್ದಾಳೆ. ಸಣ್ಣ ವಯಸ್ಸಿನಲ್ಲಿ ಹೆಚ್ಚು ಆತ್ಮವಿಶ್ವಾಸದಿಂದ ಆಡುವ ಸಮೃದ್ಧಿಗೆ ಉಜ್ವಲ ಭವಿಷ್ಯ ಇದೆ ಅಂತಾರೆ ಅವರ ಕೋಚ್ ಲಕ್ಷ್ಮಣ್. ಸಮೃದ್ಧಿ ಇದು ನಮ್ಮ ಕರ್ನಾಟಕ ಡಾಡ್ಜ್ ಬಾಲ್ ಟೀಮ್ ಗರ್ಲ್ಸ್ ಟೀಮ್ದು ಈ ವರ್ಷ ಕ್ಯಾಪ್ಟನ್ ಆಗಿ ರೀಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಕರ್ನಾಟಕ ಟೀಮ್ದು. ಈಗ ಅಂಡರ್ 14ನಲ್ಲಿ ಅವಳು ಇದ್ದರೂ ಕೂಡ ಅವಳ ಕೆಪಾಸಿಟಿ ಇರೋದು ಅಂಡರ್ 17 ಏಜ್ ಗರ್ಲ್ಸ್ದು ಏನು ಕೆಪಾಸಿಟಿ ಇದೆಯಲ್ಲ ಆ ಕೆಪಾಸಿಟಿ ಅವಳ ಹತ್ರ ಇದೆ. ಅವಳ ಹ್ಯಾಂಡ್ ಬಾಲು ಬೆಸ್ಟ್ ಪ್ಲೇಯರು, ಥ್ರೋ ಬಾಲ್ ಬೆಸ್ಟ್ ಪ್ಲೇಯರು. ಬಟ್ ಈ ಡಾಡ್ಜ್ ಬಾಲ್ ಹೊಸ ಗೇಮು, US ಗೇಮು, ಇದನ್ನು ನಾವು ಇಲ್ಲಿ ಏನು ಇಂಟ್ರೊಡ್ಯೂಸ್ ಮಾಡಿದ್ದೀವಲ್ಲ, ಈ ಏನು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರಲ್ಲ ಆವಾಗಲಿಂದ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾಳೆ. ಬಟ್ ಇದೇ ರೀತಿ ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಅವಳು ಇವತ್ತಿಲ್ಲ ನಾಳೆ ಇಂಡಿಯಾ ರಿಪ್ರೆಸೆಂಟ್ ಮಾಡುವಂಥ ಅವಳಲ್ಲಿ ಆ ಕೆಪಾಸಿಟಿ ಅವಳ ಹತ್ರ ಇದೆ. ಮೊದಲಿನಿಂದಲೂ ಹ್ಯಾಂಡ್ ಬಾಲ್, ಥ್ರೋ ಬಾಲ್ ಮತ್ತು ವಾಲಿಬಾಲ್ ಸಮೃದ್ಧಿಯ ನೆಚ್ಚಿನ ಕ್ರೀಡೆಗಳಾಗಿದ್ದವು. ಆದರೆ ಆಕೆ ಹೆಚ್ಚು ಮಿಂಚಿದ್ದು ಡಾಡ್ಜ್ ಬಾಲ್ನಲ್ಲಿ. ಬೇಗ ಆಕೆಯಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಯನ್ನ ಗುರುತಿಸಿದ ಕೋಚ್ ಈ ಗೇಮ್ ಆಡುವಂತೆ ಪ್ರೇರೇಪಿಸಿದರು. ನಾನು 7th ಸ್ಟೇಟ್ ಟೀಮ್ಗೆ ಆಡಬೇಕು ಅಂತ ತುಂಬ ಇಷ್ಟ ಇತ್ತು. ಅವತ್ತಿಂದ ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಆಲ್ಸೋ ಹ್ಯಾವ್ ಆನ್ ಏಮ್ ಟು ಪಾರ್ಟಿಸಿಪೇಟ್ ಆರ್ ರೆಪ್ರೆಸೆಂಟ್ ಅವರ್ ಇಂಡಿಯನ್ ಟೀಮ್. ಸೊ ನಾನು 7th ಆ್ಯಕ್ಚುಲಿ 7th 8th 9th 3 ಇಯರ್ಸಿಂದ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿ ಈಗ ಸೆಕೆಂಡ್ ಟೈಮ್ ಸ್ಟೇಟ್ ಲೆವೆಲ್ ಆಡಿದ್ದೀನಿ. ಸೊ ನನಗೆ ಇಂಡಿಯಾದಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೆ ತುಂಬ ಇಷ್ಟ ಇದೆ. ಸೊ ವಿಲ್ ಅಚೀವ್ ಇಟ್. ಸಮೃದ್ಧಿಯ ಆಟವನ್ನು ನೋಡಿ ಅವರ ಸಹ ಆಟಗಾರರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ರಾಷ್ಟ್ರೀಯ ತಂಡದಲ್ಲಾಡುವ ಎಲ್ಲ ಅರ್ಹತೆಗಳು ಅವಳಿಗಿವೆ ಎಂತಾರೆ. 7th ಸ್ಟ್ಯಾಂಡರ್ಡ್ನಿಂದನೂ ಡಾಡ್ಜ್ ಬಾಲ್ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಮತ್ತು ಅವಳು ಚೆನ್ನಾಗೇ ಕೋಪಪ್ ಮಾಡ್ತಾಳೆ, ಗೇಮಲ್ಲಿ ತುಂಬ ಚೆನ್ನಾಗಿ ಆಡ್ತಾಳೆ ಅವಳು. ಅವಳ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿ ಟಾಪ್ ಆಗಿದೆ. ಇವಾಗ ಇಂಡಿಯಾ ಟೀಮನ್ನು ರೆಪ್ರೆಸೆಂಟ್ ಮಾಡ್ತಾಳೆ ಅಂತ ನನಗೆ ಅನಿಸುತ್ತೆ. ಸಮೃದ್ಧಿ ಹೀಗೆ ಉತ್ತಮ ಪ್ರದರ್ಶನ ನೀಡಲಿ. ಈಗಾಗಲೇ ಅಮೆರಿಕ, ಐರೋಪ್ಯ ರಾಷ್ಟ್ರಗಳಲ್ಲಿ ಹೆಚ್ಚು ಪ್ರಸಿದ್ಧಿಯಾಗಿರುವ ಡಾಡ್ಜ್ ಬಾಲ್ನಲ್ಲಿ ಮಿಂಚಲಿ, ಭಾರತ ತಂಡವನ್ನು ಪ್ರತಿನಿಧಿಸಲಿ ಎಂಬುದು ಸುವರ್ಣ ನ್ಯೂಸ್ ಆಶಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.